ಧರ್ಮರಾಯ ಸ್ವಾಮಿ ದೇವಾಲಯದ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಅವರು ನಮ್ಮ ಜೊತೆಲಿದ್ದಾರೆ. ಇವತ್ತು ಪ್ರಮುಖವಾದಂತಹ ವಿಚಾರಗಳನ್ನು ಸುದ್ದಿಗೋಷ್ಠಿ ಮೂಲಕವಾಗಿ ತಿಳಿಸಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆಲಿದ್ದಾರೆ. ಸರ್, ತಾವು ಕೂಡ ಈಗಾಗಲೇ 122 ಗ್ರಾಂ ಒಡವೆಯನ್ನು ಇಒ ನಾಗರಾಜ್ ಅವರು ತೆಗೆದುಕೊಂಡು ಹೋಗಿ ತಾವು RTI ಮೂಲಕವಾಗಿ ಮಾಹಿತಿ ಕೇಳಿದ ನಂತರದಲ್ಲಿ 68 ಗ್ರಾಂ ವಾಪಸ್ ತಂದು ಕೊಟ್ಟಿದ್ದಾರೆ. ಎಷ್ಟು ಗ್ರಾಮ್ ಒಡವೆ ಇತ್ತು, ಎಷ್ಟನ್ನು ವಾಪಸ್ ತಂದು ಹಾಕಿದ್ದಾರೆ ಅಂತ? ಸರ್, ಇದು ಪ್ರತಿ ವರ್ಷ ಉಂಡಿ ಎಣಿಸೋ ಟೈಮಲ್ಲಿ ಒಂದು ಸಮಿತಿ ಇರಬೇಕು, ಮತ್ತು ಪೂಜಾರಿ ಇರಬೇಕು, ಮತ್ತು ಸ್ಥಳೀಯರು ಇರಬೇಕು, ಮತ್ತು ಪೊಲೀಸವರು ಇರ್ತಾರೆ. ಎಲ್ಲರಿಗೂ ಲೆಟ್ರ್ ಕೊಡ್ತಾರೆ ಇವರು. ಒಂದು ಕಮಿಟಿ ಇಲ್ವಾ, ಒಂದು ಕಮಿಟಿ ಬರೋ ತನಕ ವೆಯ್ಟ್ ಮಾಡಬೇಕು. ಪೂಜಾರಿ ಇಲ್ವಾ, ಪೂಜಾರಿ ಬರೋ ತನಕ ವೆಯ್ಟ್ ಮಾಡಬೇಕು. ಅವ್ರು ಏನು ರೀಸನ್ ಕೊಟ್ಟಿದ್ದಾರೆ ಅಂದರೆ, ಕಮಿಟಿನೂ ಇಲ್ಲ, ಪೂಜಾರಿನೂ ಇಲ್ಲ, ನಾವು ಬಂದು ಉಂಡಿ ಎಣಿಸಿದೆ ಅಂತ. ಅಷ್ಟು ಅರ್ಜೆಂಟು ಇದರಿಂದ ನೀವು ಹೋಗಿ ಸರ್ಕಾರ ನಡೆಸಬೇಕಾಗಿತ್ತಾ? ಈ ಉಂಡಿ ದುಡ್ಡು ತೊಗೊಂಡೋಗಿ, ಈ ಒಡವೆ ತೊಗೊಂಡೋಗಿ ಸರ್ಕಾರ ನಡೆಸೋದೇನಾದ್ರು ಇತ್ತಾ? ಅದು ಒಂದು ಪ್ರಶ್ನೆ. ಹತ್ರದಲ್ಲಿ ಮಾಡಿದ್ದಾರೆ. ಈ ಉಂಡಿ ಎಣಿಸಿದ್ರಲ್ಲ ಈ ಅಧಿಕಾರಿಗಳು, ಅದರಲ್ಲಿ ನನಗೊಬ್ಬರು ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಈ ಥರ ಒಂದು ನೆಕ್ಲೆಸ್ ಸಿಕ್ಕಿದೆ, ಮಿಕ್ಕಿದೆಲ್ಲ ಉಂಡಿ ಒಳಗಡೆ ಇಟ್ಬಿಟ್ರು, ಇದರಲ್ಲಿ ತಾಳಿಗಳು ತುಂಬ ಜನ ಮುಕ್ಕೊಂಡು ತಾಳಿ, ಇವಾಗಲೂ ಒಂದು 300-400 ಗ್ರಾಮ್ ಚಿನ್ನ ಉಂಡಿನಲ್ಲಿ ಇದೆ. ಪ್ರತಿ ವರ್ಷ ಸಿಕ್ಕೋದನ್ನ ಉಂಡಿನಲ್ಲೇ ಇಟ್ಬಿಡ್ತೀವಿ, ಅದೇ ರೂಲ್ಸು. 1 ಗ್ರಾಮ್ ಚಿನ್ನನೂ ಹೊರಗಡೆ ತೊಗೊಂಡೋಗಂಗಿಲ್ಲ, ಎಲ್ಲ ವಿಡಿಯೋ ಆಗ್ತಾ ಇರುತ್ತೆ. ಈ ಒಡವೆನ ಮಾತ್ರ ಜೋಬಲ್ಲಿ ಇಟ್ಕೊಂಡು ಹೋಗ್ಬಿಟ್ರು ಅಂತ ನಮ್ಗೆ ಅಧಿಕಾರಿ ಹೇಳ್ತಾರೆ. ನಾನು ತಕ್ಷಣ ಬರ್ತೀನಿ, ಅಲ್ಲಿಂದ ಹೊರಗಡೆ ಇರ್ತೀನಿ, ತಕ್ಷಣ ಬಂದು ಹೇಳ್ತೀನಿ, ಏನಿದು ಈ ಥರ ವಿಷಯ ಬರ್ತದೆ, ಅದೆಲ್ಲ ನಿಮ್ಗೆ ಯಾಕ್ರಿ, ನಿಮ್ಮನ್ನ ನಾವು ಕರೆದಿದ್ದೀರಾ, ವಿಡಿಯೋ ಹಚ್ಕೊಳ್ತೀನಿ. ಈಗ ನನ್ನ ಮೊಬೈಲಲ್ಲಿ ವಿಡಿಯೋ ಸಿಕ್ಕುತ್ತೆ, ಅದು ಲೊಕೇಶನ್ ವಿಡಿಯೋ ಮಾಡಿದ್ದೀನಿ, ನಾನು ಹುಡುಕಿದ್ರೆ ಸಿಕ್ಕುತ್ತೆ, ಬ್ಯಾಕಪ್ ಹೋಗಿ ಹುಡುಕಿದ್ರೆ ಸಿಕ್ಕುತ್ತೆ, ಕೊಡ್ತೀನಿ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ ಸರ್. ಆವಾಗ ನೀವು ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಸರಿ, ನಾನೇನು ಮಾಡ್ತೀನಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ RTI ಆಗ್ತೀನಿ, DC ಅವ್ರ ಗಮನಕ್ಕೂ ತರ್ತೀನಿ. ಇದು ಎಷ್ಟನೇ ತಾರೀಕು ಈ ಉಂಡಿಯನ್ನು ಎಣಿಸಿದಂಥದ್ದು? ತಮಗೆ ಎಷ್ಟನೇ ತಾರೀಕು ಈ ಮಾಹಿತಿ ಗೊತ್ತಾಯಿತು? ತಾವು ಯಾವತ್ತು RTI ಹಾಕಿದ್ದು? ಸರ್, 6ನೇ ತಾರೀಕು ಇವರು ಉಂಡಿ ಎಣಿಸೋದು. 6ನೇ ತಾರೀಕು ಎಣಿಸ್ತಾರೆ, ನನಗೆ 6ನೇ ತಾರೀಕೆ ಗೊತ್ತಾಗುತ್ತೆ. ಆಮೇಲೆ 2 ದಿವಸ ರಜಾ ಅಂತಾರೆ. ಆಮೇಲೆ ನಾನು RTI ಹಾಕಿ DC ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ, ADCಗೂ ಕಂಪ್ಲೇಂಟ್ ಮಾಡ್ತೀನಿ, ತಹಸೀಲ್ದಾರ್ಗೂ ಕಂಪ್ಲೇಂಟ್ ಮಾಡ್ತೀನಿ. ಇದ್ರ ಮೇಲೆ ಇದುವರೆಗೂ ಅವ್ರು ಕ್ರಮ ತಗೊಳ್ಳಲ್ಲ. ಆದರೆ ಇವರು RTI ಪ್ರಕಾರ 30 ದಿವಸದಲ್ಲಿ ಡಾಕ್ಯುಮೆಂಟ್ಸ್ ಕೊಡಬೇಕು. 2 ತಿಂಗಳು ಬಿಟ್ಕೊಂಡು ನಿನ್ನೆ ಕೊಟ್ಟರು. ನಿನ್ನೆ ಅದು ಕೊಟ್ಟಿದ ಮೇಲೆ ನನಗೆ ಒಂದು ನಿಮಿಷ ನಾನು ಗಾಬರಿ ಆದೆ. ಏನಪ್ಪ ಇದು, ನಿಜ ಇದು, ಇವ್ರು ಒಡವೆ ತೊಗೊಂಡೋಗಿದ್ರು, ಆ ವಿಡಿಯೋದಲ್ಲಿ ಇದೆ. ಆಮೇಲೆ ಅದನ್ನ ತಗೊಂಡ್ಬಂದು 68 ಗ್ರಾಮ್ ಇದೆ ಅಂತೇಳಿ ಉಂಡಿಗೆ ಕೈ ಮುಗಿದ್ಬಿಟ್ಟು ಹೋಗ್ತಾರೆ ಇವು. ಸರ್, ಈಗ ತಾವು ಹೇಳ್ತಿರುವಂಥದ್ದು 122 ಗ್ರಾಮ್ ಒಡವೆ ಇತ್ತು ಅಂತೇಳಿ. 122 ಗ್ರಾಮ್ ಒಡವೆ ಇತ್ತು ಅನ್ನೋಂಥದ್ದಕ್ಕೆ ಏನಾದರೂ ಸಾಕ್ಷ್ಯಾಧಾರಗಳು ಅಥವಾ ಯಾರ್ದಾರು ಹೇಳಿಕೆ ಇದೆಯಾ ಅಂತ? ಸರ್, ಒಬ್ಬರು ಹೇಳಿಕೆ ಇದೆ. ಆ ಮುಜರಾಯಿಯಲ್ಲಿ ಒಬ್ಬರು ಅಧಿಕಾರಿ ಜೊತೆಲಿದ್ದವರು ನನಗೆ ಹೇಳಿಕೆ ಕೊಟ್ಟಿದ್ದಾರೆ. ಅವರು ನನ್ನ ಆಡಿಯೋನ ರಿಲೀಸ್ ಮಾಡಿದ್ರೆ ನನ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ ಅಂತ ಭಯ ಪಡ್ತಾ ಇದ್ದಾರೆ. ಅದಕ್ಕೆ ಆಡಿಯೋನ ರಿಲೀಸ್ ಮಾಡಿಲ್ಲ. ಆ ಥರ ಟೈಮ್ ಬಂದರೆ ಆಡಿಯೋ ರಿಲೀಸ್ ಮಾಡ್ತೀನಿ. ಅವರು ಹೇಳಿಕೆ ಕೊಟ್ಟಿದ್ದಾರೆ, 122 ಗ್ರಾಮ್ ಇದೆ ಇದು, ಇದನ್ನು ನಾನು ಹೇಳ್ದೆ ಅಂತ ಎಲ್ಲೂ ಹೇಳ್ಬೇಡೋಣ, ನಾನು ಹೇಳಿದ್ರೆ ನನ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ. ಯಾಕಂದರೆ ಅಧಿಕಾರಿಗಳು ಒಂದೇ ಸರ್. ಮೇಲಧಿಕಾರಿ ನೀನು ಹೆಂಗಪ್ಪ ನಮ್ಮನ್ನ ಬೆಳಕಕ್ಕೆ ತಂದೆ ಅಂತೇಳಿ ಸಸ್ಪೆಂಡ್ ಮಾಡ್ತಾರೆ. ಇದು ಒಂದು ಆಡಿಯೋ. ಈಗ ತಾವು ಕೂಡ RTI ದಾಖಲೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಈಗ ನಿನ್ನೆ ತಮಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ, ಎಷ್ಟು ಗ್ರಾಮ್ ಇದೆ ಒಡವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ? ನಿನ್ನೆ ಅದೇ 68 ಗ್ರಾಮ್ ಇದೆ, 68 ಗ್ರಾಮ್ ಇದೆ, ನಾವು ಉಂಡಿನಲ್ಲಿ ತೊಗೊಂಬಂದು ಇಟ್ಟಿದ್ದೀರಿ ಅಂತ ಮಾಹಿತಿ ಕೊಡ್ತಾರೆ. ಆದರೆ ತೊಗೊಂಡೋಗಿದ್ದು ನಿಜ ಅಂತ ಒಪ್ಕೊಳ್ತಾರೆ, ಒಡವೆ ತೊಗೊಂಡೋಗಿದ್ದು ನಿಜ. ಈಗ ರೂಲ್ಸ್ ಪ್ರಕಾರವಾಗಿ ಒಡವೆನ ಅವ್ರು ಹೇಳ್ತಿರುವಂಥದ್ದು, ನಾಗರಾಜ್ ಅವರು ಹೇಳ್ತಿರುವಂಥದ್ದು, ಒಡವೆಯನ್ನ ತೆಗೆದುಕೊಂಡೋಗಿದ್ದು ಚಿನ್ನದ ಶುದ್ಧತೆಯನ್ನು ಅಳತೆ ಮಾಡಲಿಕ್ಕೆ. ಅದು ಎಷ್ಟು ಗ್ರಾಮ್ ಇದೆ, ಅದು ಬಂಗಾರನೋ ಅಥವಾ ಇಲ್ವೋ ಅಂತೇಳಿ. ಅಂದರೆ ಅವತ್ತು ಶನಿವಾರ ಆಗಿತ್ತು, 6ನೇ ತಾರೀಕು. ಶನಿವಾರ ಆಗಿರುವಂಥ ಕಾರಣಕ್ಕಾಗಿ ಬ್ಯಾಂಕ್ ಅವ್ರನ್ನವ್ರು ಬಂದಿರಲಿಲ್ಲ, ನಾವು ಅಲ್ಲಿಗೆ ತೆಗೆದುಕೊಂಡೋಗಿದ್ವಿ ಅನ್ನೋಂಥದ್ದು. ಸರ್ ನೋಡಿ, ಇದು ಅವ್ರು ಹೇಳ್ತಾರಲ್ಲ, ಅವತ್ತು ನಾವು ಶುದ್ಧತೆನ ಚೆಕ್ ಮಾಡೋಕ್ಕೆ ಇಲ್ಲೇನೆ ತಗ್ಲಾಕೊಂಡ್ರು. ಶುದ್ಧತೆ ಚೆಕ್ ಮಾಡೋದಕ್ಕೆ ಪ್ರತಿಯೊಂದು ದೇವಸ್ಥಾನಕ್ಕೆ ಒಬ್ಬರು ಅಪ್ರೈಸರ್ನ ಇಟ್ಟಿರ್ತಾರೆ, ಶುದ್ಧತೆ ಚೆಕ್ ಮಾಡೋರನ್ನ. ಅವರು ದೇವಸ್ಥಾನದಲ್ಲೇ ಬಂದು ಚೆಕ್ ಮಾಡಬೇಕು. ಒಡವೆನ ತೊಗೊಂಡೋಗಿ ಎಲ್ಲೋ ಚೆಕ್ ಮಾಡೋಕ್ಕೆ ಸ್ವಂತ ಒಡವೆ ಅಲ್ಲ ಇದು, ದೇವಸ್ಥಾನದಲ್ಲೇ ಬಂದು ಅವ್ರು ಒಡವೆ ಚೆಕ್ ಮಾಡಬೇಕು. ಇದಕ್ಕೂ ಮುಂಚೆ ನಾವೆಲ್ಲ ಒಡವೆ ಚೆಕ್ ಮಾಡಿಸಿದ್ದೀರಲ್ಲ, ಇದನ್ನು ನೀವು ಸ್ವಲ್ಪ ಝೂಮ್ ಹಾಕಿ ಇದನ್ನು ನೋಡಿ. ಒಡವೆ ಶುದ್ಧತೆ ಚೆಕ್ ಮಾಡೋದು ಹಿಂಗೆ ದೇವಸ್ಥಾನದಲ್ಲೇ ಬಂದು ಪ್ರತಿಯೊಬ್ಬರು ಅಧಿಕಾರಿಗಳು ಇರಬೇಕು. ಮತ್ತೆ ನೋಡಿ, ಶುದ್ಧತೆನ ನಾವು ದೇವಸ್ಥಾನದಲ್ಲೇ ಚೆಕ್ ಮಾಡಬೇಕು. ಇಲ್ಲಿಂದ ಯಾವುದು ಒಡವೆ ತಗೊಂಡೋಗಿ ಪೊಲೀಸ್ ಅವರು ಇರಬೇಕು. ಎಲ್ಲಾನು ಇದುವರೆಗೂ ಇತಿಹಾಸದಲ್ಲಿ ನೋಡಿ ಸರ್, ಇಲ್ಲಿ ಅಪ್ರೈಸರ್ ಕೂತಿದ್ದಾರೆ ನೋಡಿ ಗರ್ಭಗುಡಿ ಹತ್ರ. ಈಗ ನಾಗರಾಜ್ ಅವರು ಹೇಳ್ತಾ ಇರುವಂತದ್ದು, ಇದು ಬಿ ದರ್ಜೆ ದೇವಾಲಯ, ಇಲ್ಲಿ ಲಾಕರ್ ಇರಲಿಲ್ಲ, ಹಾಗಾಗಿ ನಾವು ತೆಗೆದುಕೊಂಡು ಹೋಗಿದ್ವಿ ಅಂತ. ಲಾಕರ್ ಇಲ್ವಾ ಸರ್? ಇನ್ನೊಂದು ಪಾಯಿಂಟು ಮೇಜರ್ ನೀವು ಹೇಳ್ತಾ ಇದ್ದೀರಾ. ಲಾಕರ್ನ ಈ ವಿಡಿಯೋ ಕಳಿಸಿದ್ದೀನಲ್ಲ, ಅವ್ರು ಅದ್ರಲ್ಲಿ ಕ್ಲೀನಾಗಿ ಲಾಕರ್ ಫುಲ್ಲು ಸೆಟ್ ಮಾಡ್ತಾರೆ, ಲಾಕರ್ ಸೆಟ್ ಮಾಡಿದ್ದಾರೆ, ಈ ವಿಡಿಯೋದಲ್ಲಿ ಇದೆ.
ಅಂದರೆ ನಿಮಗೆ ಆ ಫುಲ್ ವೀಡಿಯೋ ಕಳಿಸಿಲ್ಲ ಅಂದರೆ ಫುಲ್ ವೀಡಿಯೋ ಕಳಿಸ್ತೀನಿ, ಯಾಕಂದರೆ ತುಂಬ ಹೊತ್ತಿದೆ ಅದು. ಆ ಲಾಕರ್ ಸೆಟ್ ಮಾಡ್ತಾರೆ. ಈಗ ಕೆ ಜಿ ಗಟ್ಟಲೆ ಒಡವೆಗೆ ಲಾಕರ್ ಇದೆ, ಇದೊಂದು ನೆಕ್ಲೆಸ್ಗೆ ಲಾಕರ್ ಇಲ್ವಾ ಸರ್? ಈಗ ಕೆ ಜಿ ಗಟ್ಟಲೆ ಒಡವೆ ದೇವಸ್ಥಾನದಲ್ಲಿ ಇದೆ, ಅದಕ್ಕೆ ಲಾಕರ್ ಇದೆ. ಬಂದಿರೋ ಒಡವೆಗೆಲ್ಲ ಇಟ್ಟಿರೋಕ್ಕೆ ಲಾಕರ್ ಇದೆ. ಈ ಒಂದು ನೆಕ್ಲೆಸ್ ಸೇಫ್ಟಿ ಇಲ್ವಾ ಇಲ್ಲಿ? ಹಂಗಾದ್ರೆ ಇಷ್ಟು ಒಡವೆ ದೇವಸ್ಥಾನದ ಇಷ್ಟು ಒಡವೆ ರೆಕಾರ್ಡಲ್ಲಿ ಇರೋದು, ಇದಕ್ಕೆಲ್ಲ ಸೇಫ್ಟಿ ಇಲ್ವಾ? ಸರ್, ಈಗ 122 ಗ್ರಾಮ್ ಒಂದು ಒಡವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವೀಗಾಗಲೇ ಸುದ್ದಿಗೋಷ್ಠಿಯನ್ನು ಮಾಡಿದ್ರಿ. ಹಿಂದೆ ಕೂಡ ಸಾಕಷ್ಟು ಒಡವೆಗಳು ದೇವಾಲಯದವು ಕಳ್ಳತನ ಆಗಿದ್ವು ಅಂತ, ಇದರಲ್ಲಿ ಯಾರು ಭಾಗಿಯಾಗಿದ್ರು ಅಂತ? ಸರ್, ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಮುಜರಾಯಿ ಅವರಿಂದಾನೆ ಸಮಸ್ಯೆ ಆಗ್ತಾ ಇರೋದು. ಸರ್, ಒಂದು ಅಧಿಕಾರಿ 1 ತಿಂಗಳು ಮೇಲೆ 1 ವರ್ಷ ಮೇಲೆ ಇಲ್ಲಿ ಇರಲ್ಲ. ಯಾಕಿರಲ್ಲ ಅಂತ ಹೇಳಿದ್ರೆ, ನಮ್ಮ ದೇವಸ್ಥಾನ ಜಾಗ ಮೈಸೂರು ಮಹಾರಾಜರು ಕೊಟ್ಟಿರೋದ್ರಲ್ಲಿ ತುಂಬ ಅದರಲ್ಲಿ ಇವ್ರು ಭಾಗಿಯಾಗಿ ಎಲ್ಲ ಕಮಿಷನ್ಗಳು ತಗೊಳ್ತಾರೆ. ಆ ಅಧಿಕಾರಿಗಳು ಚೇಂಜ್ ಆಗಿಬಿಡ್ತಾರೆ. ಇನ್ನೊಂದು ಅಧಿಕಾರಿ ಬರ್ತಾರೆ, ಅವ್ರ ದೇವಸ್ಥಾನ ಬಗ್ಗೆ ಗೊತ್ತಿರಲ್ಲ, ಅವ್ರು ಬರ್ತಾರೆ, ಅವ್ರೊಂದಷ್ಟು ದುಡ್ಡು ಮಾಡ್ಕೊಳ್ತಾರೆ, ಅವ್ರು ಚೇಂಜ್ ಆಗ್ತಾರೆ. ಯಾರಿಗೂ ಇಲ್ಲಿ ಶಾಸ್ತ್ರ ಸಂಪ್ರದಾಯ ಗೊತ್ತಿಲ್ಲ ಸರ್. ಇಲ್ಲಿ ಬರ್ತಾ ಇರೋದೆಲ್ಲ ಮುಜರಾಯಿ ಅಧಿಕಾರಿಗಳು ದುಡ್ಡು ಮಾಡೋಕ್ಕೆ. ಸರ್, ಈಗ